ಸೈಟ್ ಮಾರಿ ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡಿದ್ದ ಆನಂದ್ 6x6 ಅಲ್ಲಿ ಸೆಟ್ಲ್ ಆದ. ಅಮಾಯಕನಂತಿದ್ದ ಆನಂದ್ಗೆ ದ್ರೋಹ ಮಾಡದಂತವರು ಇವತ್ತು ಜೈಲಿಗೆ ಸೇರ್ಕೊಂಡಿದ್ದಾರೆ. ಆದ್ರೆ ಆನಂದ್ನ ಸ್ಟೋರಿ ನಾವು ಬೆಂಗಳೂರಲ್ಲಿರೋರೆಲ್ಲರಿಗೂ ಕೂಡ ಹುಷಾರಾಗಿರಬೇಕು ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ಸೋಮ್ ಸುಂದರ್ ಮತ್ತೆ ಜಯಲಕ್ಷ್ಮಿ ಅನ್ನೋ ವೈದ್ಯ ದಂಪತಿಗಳು ವಾಸವಾಗಿರ್ತಾರೆ. ಅವರಿಗೆ ಇಬ್ರು ಮಕ್ಕಳು. ಮೊದಲನೇ ಮಗಳು ಸುಮಾ, ಮತ್ತೊಬ್ಬ ಆನಂದ್ ಇಸ್ ದ ಹೀರೋ ಆಫ್ ದಿಸ್ ಎಂಟೈರ್ ಸ್ಟೋರಿ. ಸುಮಾ ಕಾಲಕ್ರಮೇಣವಾಗಿ ಮದುವೆಯಾಗಿ ಮನೆಯನ್ನ ಬಿಟ್ಟು ಹೋಗ್ತಾಳೆ, ಸುಖವಾಗಿ ಗಂಡನ ಮನೆಯಲ್ಲಿರ್ತಾಳೆ. ಹೀಗೆ ಕಾಲ ಕಳಿತಾ ವೈದ್ಯ ದಂಪತಿಗಳಿಬ್ರು ಇಹಲೋಕವನ್ನ ತ್ಯಜಿಸ್ತಾರೆ. ಆನಂದ್ಗೆ ಸುಮಾನೆ ಇನ್ನು ದಿಕ್ಕು ಅಂತ ಹೇಳಿ ಸುಮಳ ಜೊತೆ ಕೆಲವು ಕಾಲ ಇರ್ತಾನೆ. ಹೀಗೆ ಸುಮಾಳು ಕೂಡ ಅನಾರೋಗ್ಯದಿಂದ ಇಹಲೋಕವನ್ನ ತ್ಯಜಿಸ್ತಾಳೆ. ಉಳಿದದ್ದು ಆನಂದ್. ಅಪ್ಪ ಅಮ್ಮ ಮಾಡಿಟ್ಟ ಆಸ್ತಿ ಎಷ್ಟು ದಿನ ಅಂತ ತಾನೇ ಬರುತ್ತೆ. ಇದ್ದ ಬದ್ದ ಹಣವನ್ನೆಲ್ಲ ಆನಂದ್ ಖರ್ಚು ಮಾಡ್ತಾನೆ. ಕೊನೆಗುಳಿದಿದ್ದು ಒಂದೇ ದಾರಿ, ಅದು ಮನೆ ಮಾರಾಟ. ಹುಡುಕ್ತಾ ಇವನ ಹಣೆಬರದಲ್ಲಿ 3 ಜನರ ಹೆಸರು ಬರೆದಿತ್ತು ಅಂತ ಕಾಣಿಸುತ್ತೆ. ಅಕಸ್ಮಾತ್ ಆಗಿ ರಿಯಲ್ ಎಸ್ಟೇಟ್ನಲ್ಲೇ ಪರಿಣಿತರಾಗಿರುವಂತ ಈ ಖದೀಮರನ್ನ ಹಾಗೋ ಹೀಗೋ ಮೀಟ್ ಆಗ್ತಾನೆ. ಮೊಹಮ್ಮದ್ ಘೋಷ್, ನದೀಮ್ ಪಾಷಾ, ಸೈಯದ್ ನೂರ್ ಪಾಷಾ, ಈ 3 ಜನ ಅವನ ಪಾಲಿಗೆ ಯಮದೂತರಾಗಿ ಬಂದಿರ್ತಾರಂತ ಅವನಿಗೆ ಗೊತ್ತೇ ಇರಲಿಲ್ಲ ಅಂತ ಕಾಣಿಸುತ್ತೆ. ಮನೆ ಮಾರಾಟ ಮಾಡಿಕೊಡ್ತೀವಿ ಅಂತ ಹೇಳಿ 90 ಲಕ್ಷದ ಆಸೆಯನ್ನ ಆನಂದಕ್ಕೆ ತೋರಿಸ್ತಾರೆ. ಆನಂದ್ಗೆ ಎಲ್ಲಿಲ್ಲದ ಖುಷಿ. ಅಂತೂ ಇಂತೂ ತನ್ನ ಲೈಫ್ ಸೆಟ್ಲ್ ಆಗುತ್ತಲ್ಲ ಅಂತ ಇವರನ್ನೇ ನಂಬಿ ಇವರು ಹೇಳಿದ ಹಾಗೆ ಕುಣಿಯೋದಕ್ಕೆ ಶುರು ಮಾಡ್ತಾನೆ. ಪ್ರವಾಸದ ನೆಪದಲ್ಲಿ ಜೂನ್ ತಿಂಗಳಿನಲ್ಲಿ 1 ತಿಂಗಳ ಕಾಲ ಇವನು ಮೈಸೂರಿಗಂತ ಹೋಗ್ತಾನೆ. ಅದನ್ನ ಅರೇಂಜ್ ಮಾಡಿ ಕೊಟ್ಟವ್ರೆ ಈ 3 ಜನ ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಜುಲೈ 9, 2024 ರಾತ್ರಿ ಆನಂದನಿಗೆ ಅಚಾನಕ್ ಆಗಿ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ 3 ಜನರ ಅಸಲಿ ಬಣ್ಣ ಅಂದ್ರೆ ಆನಂದ್ನ ಮೋಸ ಮಾಡಿ ಅವನನ್ನ ಕೊಲೆಗೈದು ಅವನ ಮನೆ ಮಾರಾಟ ಮಾಡಿದ ಸಿಕ್ಕ ಹಣವನ್ನ ಇವರು ಲಪಟಾಯಿಸುವಂಥದ್ದು. ಹಾಗೋ ಹೀಗೋ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಹೋಗ್ಬೇಕು ಅನ್ನೋ ಪ್ರಯತ್ನ ಆನಂದ್ ಮಾಡ್ತಾನೆ. ಆದ್ರೆ ಈ 3 ಜನ ಅವನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕಾರ್ನಲ್ಲೇ ಇವನ ಪ್ರಾಣಕ್ಕೆ ಒಂದು ಅಂಕುಶವನ್ನ ಇಡ್ತಾರೆ. ಪಕ್ಕದಲ್ಲೇ ಹರಿಯುತ್ತಿದ್ದಂತ ಲಕ್ಷ್ಮಣ ತೀರ್ಥದಲ್ಲಿ ಇವನ ಬಾಡಿಯನ್ನ ಎಸಿತಾರೆ. 2 ದಿನಗಳ ಕಾಲ ಉಲವಾಲ ಪೊಲೀಸ್ನವರ ಹುಡುಕಾಟದ ನಂತರ ಈ ಒಂದು ಮೃತದೇಹ ಇವರಿಗೆ ಸಿಗುತ್ತೆ. ಆನಂದ್ನ ರಿಲೇಟಿವ್ಸ್ ಬೆಂಗಳೂರಿನ ಬನಶಂಕರಿಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. 6 ತಿಂಗಳುಗಳ ಕಾಲ ಸತತವಾಗಿ ಶೋಧನೆ ಮಾಡಿದ ನಂತರ ಬೆಂಗಳೂರು ಪೊಲೀಸ್ಗೆ ಲೀಡ್ ಸಿಗೋದು ಮೈಸೂರಿನಲ್ಲಿ ಆದಂಥ ಒಂದು ಕೃತ್ಯದ ಬಗ್ಗೆ. ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣವೇ ಪೊಲೀಸರಿಗೆ ಸುಮಾರು 6 ತಿಂಗಳುಗಳ ರಿಗರಸ್ ಇನ್ವೆಸ್ಟಿಗೇಷನ್ ನಂತರ ಯಾರು ಆರೋಪಿಗಳು ಅನ್ನೋ ಒಂದು ಸುಳಿವು ಸಿಗುತ್ತೆ. ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡಿದ ಮೇಲೆ ಎಲ್ಲ ತಪ್ಪನ್ನ ಒಪ್ಕೊಂಡಂತ ಈ 3 ಜನ ಇವತ್ತು ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು who took charge of the situation. May Anand soul rest in peace. ಬೆಂಗಳೂರಿನಂತಹ ಒಂದು ಜಾಗದಲ್ಲಿ ಎಷ್ಟೋ ಜನ ಮನೆ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ. ಕೈಯಲ್ಲಿ ಹಣ ಇಲ್ಲ ಅಂದಾಗ ಮನೆಯನ್ನ ಮಾರಾಟ ಮಾಡಿ ಅದರಿಂದಾದರೂ ಬದುಕೋಣ ಅಂತ ಹೇಳಿದ್ರೆ ವಿಧಿಯೇ ನಿನ್ನ ಆಟವೇ. ಈ ಥರ ನಂಬಿಕೆ ದ್ರೋಹ ಮಾಡೋರು ತುಂಬಾ ಜನ ಇರ್ತಾರೆ. ಅಂಥದಕ್ಕೆಲ್ಲ ಇವತ್ತು ಹೇಳಿರೋ ಆನಂದ್ನ ಕಥೆಯೇ ಸಾಕ್ಷಿ. ಹುಷಾರ್ ಬೆಂಗಳೂರು, ನೀವು ನಂಬಿ, ಆದರೆ ನಂಬಿಕೆಯ ಹೆಸರಲ್ಲಿ ಮೋಸ ಹೋಗಬೇಡಿ.